Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ಕೇಸ್ನಲ್ಲೂ ಬೇಲ್ ಪಡೆಯಲು ಮುಂದಾದಂಥ ರೇವಣ್ಣ ಇನ್ಫ್ಯಾಕ್ಟ್ ದೌರ್ಜನ್ಯ ಕೇಸ್ ಏನಿದೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲೂ ಕೂಡ ಬೇಲ್ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ನ್ಯಾಯಾಧೀಶರ ಮುಂದೆ ಬೇಲ್ ಕೋರಿ ರೇವಣ್ಣ ಅರ್ಜಿಯನ್ನು ಹಾಕಿದ್ದಾರೆ. ಅದರ ಈಗಾಗಲೇ ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣಗೆ ಬೇಲ್ ಸಿಕ್ಕಿದೆ. ಈಗ ಮತ್ತೊಂದು ಪ್ರಕರಣ ಲೈಂಗಿಕ ದೌರ್ಜನ್ಯದ ಕೇಸ್ ಇದೆ. ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲೂ ಕೂಡ ಬೇಲ್ಗಾಗಿ ಈಗ ಮನವಿಯನ್ನು ಮಾಡ್ತಾ ಇದ್ದಾರೆ. ಬೇಲ್ ಸಹಿತ ಕೇಸ್ ಆದ ಹಿನ್ನೆಲೆ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ ಎಂದು ಬೇಲ್ ಸಮೇತ ಕೇಸ್ ಆಗಿರುವಂಥ ಹಿನ್ನೆಲೆ ಜಡ್ಜ್ ಮುಂದೆ ಹಾಜರಾಗಿರುವಂಥ ಶಾಸಕ ಎಚ್ ಡಿ ರೇವಣ್ಣ ಈಗ ಈ ಕೇಸ್ನಲ್ಲಿ ಬೇಲ್ ಪಡೆಯೋದಕ್ಕೆ ಮುಂದಾಗ್ತಾರೆ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸ್ ಹಾಕಲಾಗಿತ್ತು. ಈಗ ನ್ಯಾಯಾಧೀಶರ ಮುಂದೆ ಬೇಲ್ ಕೋರಿ ರೇವಣ್ಣ ಅರ್ಜಿಯನ್ನು ಹಾಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಏನಿದೆ, ಇವತ್ತು ಏನು ಡೆವಲಪ್ಮೆಂಟ್ ಆಗ್ತಾ ಇದೆ? ಒಂದು ಕಡೆಗೆ ಈಗಾಗಲೇ ಕಿಡ್ನ್ಯಾಪ್ ಕೇಸಲ್ಲಿ ಜಾಮೀನಾಗಿದೆ. ಮತ್ತೊಂದು ಪ್ರಕರಣ ಈಗ ಈ ಬೇಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾದರು. ಏನೆಲ್ಲ ಪ್ರಕ್ರಿಯೆಗಳಾಯಿತು? ಹೌದು, ಈ ಹೊಳೆನರಸೀಪುರದಲ್ಲಿ ಮೊದಲದಾಗಿ ದಾಖಲಾಗುವಂತ ರೇವಣ್ಣ ಅವರ ಮೇಲೆ ದಾಖಲಾಗುವಂತ ಒಂದು ಲೈಂಗಿಕ ಕಿರುಕುಳ ದೌರ್ಜನ್ಯ ಪ್ರಕರಣ ಇದೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇವಣ್ಣ ಅವರು ಜಾಮೀನು ಅರ್ಜಿ ಪಡೆಯಲು ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಸಿವಿಲ್ ಕೋರ್ಟ್ಗೆ ಬಂದು ನ್ಯಾಯಾಧೀಶರ ಮುಂದೆ ಖುದ್ದು ಅವರೇ ಹಾಜರಾಗಿ ಈಗಾಗಲೇ ಜಾಮೀನು ಪಡೆಯೋಕೆ ಅರ್ಜಿಯನ್ನು ಕೂಡ ಸಲ್ಲಿಸಿರುವಂತ ಈ ಒಂದು ಜಾಮೀನು ಅರ್ಜಿ ವಿಚಾರಣೆ ಮುಂದಿನ 2-3 ದಿನಗಳಲ್ಲಿ ಇತ್ತು. ಆದ್ರೆ ಮುಂಚಿತವಾಗಿ ಅವರು ನ್ಯಾಯಾಧೀಶರ ಮುಂದೆ ಹಾಜರಾಗಿ ಈ ಒಂದು ಜಾಮೀನು ಅರ್ಜಿಗೆ ಮನವಿ ಮಾಡಿರುವಂತ ಈಗಾಗಲೇ ದಾಖಲಾಗಿರುವಂತ ಈ ಹೊಳೆನರಸೀಪುರದಲ್ಲಿ ಮೊದಲು ದಾಖಲಾಗಿರುವಂತಹ ಪ್ರಕರಣದಲ್ಲಿ ಜಾಮೀನು ಸಹಿತ ಪ್ರಕರಣ ಆದ ಹಿನ್ನೆಲೆ ನ್ಯಾಯಾಧೀಶರು ಇವತ್ತು ಜಾಮೀನು ಮಂಜೂರು ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈಗಾಗಲೇ ರೇವಣ್ಣ ಅವರು ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಅರ್ಜಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಇವರಿಗೆ ಜಾಮೀನು ಕೂಡ ಮಂಜೂರಾಗುವಂತ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಇರುವಂತ ರೇವಣ್ಣ ಇವತ್ತು ನೇರವಾಗಿ ಬೆಳಗ್ಗೆಯಿಂದಲೂ ಕೂಡ ಟೆಂಪಲ್ ರನ್ ಮಾಡ್ತಾರೆ. ಅದಾದ ನಂತರದಲ್ಲಿ ಈಗಾಗಲೇ ನ್ಯಾಯಾಧೀಶರ ಮುಂದೆ ಒಂದು ಜಾಮೀನು ಅರ್ಜಿಗೆ ಮನವಿಯನ್ನ ಮಾಡಿದ್ರು. ಈಗಾಗಲೇ ಮನವಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆದೇಶವು ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ರೇವಣ್ಣರು ಈ ಒಂದು ಪ್ರಕರಣ ಅಂದ್ರೆ ಮೊದಲದಾಗಿ ದಾಖಲಾಗಿದ್ದಂತ ಹೊಳೆನರಸೀಪುರದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಆದಂತ ಪ್ರಕರಣ ಇದೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಾಮೀನು ಮಂಜೂರಾಗುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ಪ್ರಮೋದ್. ಓಕೆ, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.